ఇక్కడ నుంచి 500 మీటర్స్ ఉంది మేడం. నాదే బోటింగ్ ఉంది, జిప్ లైన్ ఉంది, కాయికింగ్ ఉంది, పెడల్ బోటింగ్ ఉంది, ఫ్యామిలీ బోటింగ్ ఉంది. ಜೋಗ ಇದು ಭಾರತದ ಎರಡನೆಯ ಅತಿ ಎತ್ತರದ ಜಲಪಾತ. ಜೋಗ ಜಲಪಾತವು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿದೆ. ಇದು ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ದಟ್ಟವಾದ ಕಾಡು ಹಾಗೂ ಗುಡ್ಡಗಳಿಂದ ಆವೃತವಾದ ಸ್ಥಳವಾಗಿದೆ. ಜೋಗ ಜಲಪಾತವು ಸುಮಾರು 292 ಮೀಟರ್ ಎತ್ತರದಿಂದ ಭೋರ್ಗರೆಯುತ್ತದೆ. ಶರಾವತಿ ನದಿಯು 4 ಸೀಳಾಗಿ ಧುಮುಕುತ್ತದೆ. ಜಲಪಾತದ 4 ಕವಲುಗಳ ಪೈಕಿ ರಾಜ ಸುಮಾರು 829 ಅಡಿ ಆಳಕ್ಕೆ ಧುಮುಕುತ್ತದೆ. ರಾಜ ಬೀಳುತ್ತಿರುವಂತೆಯೇ ಸ್ವಲ್ಪ ಕೆಳಗೆ ಬಂಡೆಯ ಬಿರುಕಿನಿಂದ ಹರಿದು ಬೀಳುವ ರೋರರ್ ಜಲಪಾತವನ್ನು ಒಪ್ಪಿಕೊಂಡು ಅದರೊಂದಿಗೆ ಕಮರಿಗೆ ಬೀಳುತ್ತದೆ. ಮೂರನೆಯ ಜಲಪಾತ ರಾಕೆಟ್ ಬಂಡೆಯ ಮೇಲಿನಿಂದ ಹಲವು ದಾರಿಗಳಲ್ಲಿ ಚಿಮ್ಮಿ ತಳಕ್ಕೆ ಕುಪ್ಪಳಿಸುತ್ತದೆ. ನಾಲ್ಕನೆಯ ರಾಣಿ ಜಲಪಾತ ಬೀಳುವ ರಭಸದಿಂದೇಳುವ ನೊರೆಯಿಂದ ತುಂಬಿ ಸೊಗಸುಗಾತಿಯಂತೆ ಪ್ರಪಾತಕ್ಕೆ ಇಳಿಯುತ್ತದೆ. ಶರಾವತಿ ನದಿಯು 4 ಹೋಳಾಗಿ ಕಣಿವೆಗೆ ಧುಮುಕುತ್ತದೆ. ನದಿಯ 4 ಜರೆಗಳಿಗೆ ಹೆಸರುಗಳಿವೆ. ನೋಡುಗರ ಎಡದಿಂದ ಬಲಕ್ಕೆ ಹೆಸರುಗಳು ಈ ಕೆಳಗಿನಂತಿವೆ. ರಾಜ ಈ ಜರಿಯ ರಾಜ್ಯ ಗಾಂಭೀರ್ಯದಿಂದ ಧುಮುಕುತ್ತದೆ. ರೋರರ್ ಕಲ್ಲು ಬಂಡೆಗಳ ನಡುವಿನಿಂದ ನುಗ್ಗುವ ಈ ಜರಿಯು ಅತಿ ಹೆಚ್ಚಿನ ಶಬ್ದ ಮಾಡುತ್ತದೆ. ರಾಕೆಟ್ ಹೆಚ್ಚಿನ ಪ್ರಮಾಣದ ನೀರು ಸಣ್ಣ ಕಿಂಡಿಯಿಂದ ರಭಸವಾಗಿ ಧುಮುಕುತ್ತದೆ. ರಾಣಿ ಈ ಜರಿಯು ಆಕಾರವು ಹೆಣ್ಣು ನರ್ತಕಿಯ ತಳುಕು ಬಳಕೆಗೆ ಹೋಲುತ್ತದೆ. ಆಗಸ್ಟ್-ಡಿಸೆಂಬರ್ ಅವಧಿಯ ಜೋಗ ಜಲಪಾತವನ್ನು ವೀಕ್ಷಿಸಲು ಅತಿ ಸೂಕ್ತ ಸಮಯ. ಸಿದ್ದಾಪುರದಿಂದ ಜೋಗವು 24 ಕಿಲೋಮೀಟರ್ ಹಾಗೂ ಬೆಂಗಳೂರಿನಿಂದ 379 ಕಿಲೋಮೀಟರ್ ದೂರದಲ್ಲಿದೆ. ಬೆಂಗಳೂರಿನಿಂದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಬಸ್ಸಿನಲ್ಲಿ ಸಿದ್ದಾಪುರ ತಲುಪಿ ಸಿದ್ದಾಪುರದಿಂದ ಖಾಸಗಿ ಬಸ್ಸಿನಲ್ಲಿ ಜೋಗ ತಲುಪಬಹುದು. ರೈಲಿನಲ್ಲಿ ಬರುವುದಾದರೆ ಬೆಂಗಳೂರಿನಿಂದ ಸಾಗರ ತಲುಪಿ ಸಾಗರದಿಂದ ಜೋಗಕ್ಕೆ ಬಸ್ಸಿನಲ್ಲಿ ಬರಬಹುದು. ಸಾಗರದಲ್ಲಿ ಉಳಿದುಕೊಳ್ಳಲು ವ್ಯವಸ್ಥೆ ಇರುತ್ತದೆ. ಚಾರ್ಜ್ ಏನ್ లేవు ಮೇಡಮ್. ಸ್ಟಾಪ್ ಇದೆ, ದಾರಿ ಬಂದ್ ಮಾಡಿರೋ ಇಲ್ಲಿ. ಇದೇ ದಾರಿ. ಕರೆಕ್ಟ್ ಬಂದ್ ಮಾಡಿದ್ದಾರೆ. ಏನು ಅಂದರೆ ಏನಾಗ್ತಿದೆ ಇವಾಗ ಇದೊಂದು ಮಾಡೋಕ್ಕೆ ಅಂತಲೇ ಎಷ್ಟೋ ಕೋಟಿಗೆ ಟೆಂಡರ್ ಇಟ್ಕೊಂಡಾರ ಅದು. ನನ್ನ ಫ್ರೆಂಡು ಅದರಲ್ಲಿ ಇದ್ದ ಪಾರ್ಟ್ನರ್ ಆಗಿ, ಅವರಿಗೆ ಸಿಗಲಿಲ್ಲ ಅದು. ಬೇರೆ ಯಾರೋ ಒಬ್ರು ಇನ್ನೂ ಬೆಂಗಳೂರು ತೊಗೊಂಡಿದಾರಂತ. ಬೆಂಗಳೂರವ್ರು ಅವರು ಈಗ ಮಾಡಿರೋದು ಬೆಂಗಳೂರು ಪಾರ್ಟಿನೇ. ನನ್ನ ಫ್ರೆಂಡ್ ಇರೋದು ಬೆಂಗಳೂರವ್ರು. ಅವರು ಏರ್ಟೆಲ್ ಬೋರ್ಡ್ ಮಾಡ್ತಾರಲ್ಲ, ಆಲ್ ಓವರ್ ಇಂಡಿಯಾಕ್ಕೆ ಬೋರ್ಡ್ ಸಪ್ಲೈ ಮಾಡ್ತಾನೆ ಅವನು, ಏರ್ಟೆಲ್ ಕಂಪನಿಗೆ. ಮಳೆ ನೋಡ ಕೇಬಲ್ಗೆ ಕಣ ಅದು. ಕರೆಕ್ಟ್ ನೋಡಕ್ಕೆ ಅಲ್ಲಿಂದ ಇದು ಮಾಡಿ ನನ್ನ ಲೆಕ್ಕ ಈ ಕೇಬಲ್ ಮಾಡ್ತಾರೆ, ಆರ್ ಪಾರ್ ಮಾಡ್ತಾರೋ ಅಥವಾ ಡೌನಿಂಗ್